ಹಾಯ್ ಫ್ಯಾಮ್, ಗುಡ್ ಈವ್ನಿಂಗ್. ನಾವಿವತ್ತು ನಮ್ಮ ವಿರಾಜಪೇಟೆಯಲ್ಲಿರುವಂಥ ಎಕ್ಸಿಬಿಷನ್ನಿಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಕಾಸ್ಟ್ ₹50, ಹಾಗೆ ಟೈಮಿಂಗ್ 4:30 to 9:30. ಹೀಗೆ ನೋಡ್ತಾ ಇದ್ದೀರಲ್ಲ, ಎಂಟ್ರೆನ್ಸಸ್ ಸಖತ್ ಅಟ್ರ್ಯಾಕ್ಟಿವ್ ಆಗಿತ್ತು. ನಾವು ಹೋಗುವಾಗ 7:30 ಆಗಿತ್ತು. ಯೂಶ್ವಲಿ ಈ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಇರುತ್ತಲ್ಲ ಅಂತ ಅಂದ್ಕೊಂಡು ನಾವು 7:30ಗೆ ಹೋದ್ವಿ. ಆಲ್ರೆಡಿ ಹೊರಗಡೆ ತುಂಬ ಚಳಿ ಇತ್ತು, ಬಟ್ ಇಲ್ಲಿ ಹೋದಾಗಂತೂ ವೆದರ್ ಸಿಕ್ಕಾಪಟ್ಟೆ ಚಿಲ್ಲಿಂಗ್ ಆಗಿತ್ತು. ಎಕ್ಸಿಬಿಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 20 ಡೇಸ್ ಆಗಿರ್ಬೋದು. ಅಷ್ಟೇನೂ ರಶ್ ಇರಲಿಲ್ಲ. ಹಾಗೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಜಾಯಿಂಟ್ ವೀಲ್, ಕೊಲಂಬಸ್, ಟ್ರೈನ್ ಇದೆಲ್ಲ ಇತ್ತು. ಆ್ಯಂಡ್ ನೋಡ್ತಾ ಇದ್ದಾಗೆ ನನಗೆ ತಲೆ ತಿರುಗ್ತಾ ಇತ್ತು. ಆ್ಯಂಡ್ ನಮ್ಮ ಪುಟಾಣಿ ಹಾಗೆ ಟೆಡ್ಡಿ ಏಜ್ಗೆ ಈ ಟ್ರೈನ್ ಮಾತ್ರ ಸೂಟೇಬಲ್ ಅಂತ ಅನ್ನಿಸ್ತು. ಹಾಗಾಗಿ ಅವ್ರಿಗೋಸ್ಕರ ನಾನು ಮೇಘ ಇಬ್ಬರು ಕೂಡ ಟ್ರೈನಲ್ಲಿ ಹೋದ್ವಿ. ಆ್ಯಂಡ್ ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದರು. ಇನ್ನು ಈ ಕೊಲಂಬಸ್ ಆ್ಯಂಡ್ ಬೇರೆ ಇದನ್ನೆಲ್ಲ ನಾವು ಹಾಗೆ ನೋಡಿ ಎಂಜಾಯ್ ಮಾಡಿದ್ವಿ. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಚಾಟ್ಸ್ ತಿನ್ನೋಣ ಅಂತ ಹೋದ್ವಿ. ನಾವೆಲ್ಲ ಮಸಾಲೆ ಪುರಿ ಹಾಗೆ ಚುರುಮುರಿ ಎಲ್ಲ ತಗೊಂಡ್ವಿ. ಆ್ಯಂಡ್ ನೈಟ್ ಟೈಮ್ ಆಗಿರೋದ್ರಿಂದ ಸ್ಪೈಸಿ ತಿಂದರೆ ಪುಟಾಣಿ ಹಾಗೆ ಟೆಡಿಗೆ ಸ್ಟೊಮಕ್ ಅಪ್ಸೆಟ್ ಆಗ್ಬೋದು ಅಂತ ಹೇಳಿ ಅವ್ರಿಗಿಬ್ಬರಿಗೆ ಪಾಪ್ಕಾರ್ನ್ ಮತ್ತು ಪುರಿ ಈ ಥರ ತಿನ್ನಿಸಿದ್ವಿ. ಹಾಗೆ ನೆಕ್ಸ್ಟು ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಸ್ವಲ್ಪ ಶಾಪ್ಸ್ಗಳಿದೆ. ಪುಟಾಣಿ ಮತ್ತು ಟೆಡಿ ಟಾಯ್ಸ್ ಬೇಕು ಅಂತ ಹೇಳ್ತಾಯಿದ್ರು. ಸೊ ಅವರಿಬ್ಬರಿಗೆ ಟಾಯ್ಸ್ ತೆಗೆದುಕೊಟ್ವಿ. ಹಾಗೆ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು. ಗೇಮ್ ಎಲ್ಲ ಆಡಿ ಎಂಜಾಯ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಟೈಮ್ 9 o'clock ಆಗಿಬಿಟ್ಟಿತ್ತು. ಇನ್ನೇನು ಕ್ಲೋಸ್ ಆಗೋ ಟೈಮ್ ಆಗಿತ್ತು. ಹಾಗೆ ಮಕ್ಕಳಿಗೂ ಕೂಡ ಹಸಿವಾಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಈ ಎಕ್ಸಿಬಿಷನ್ ಫೆಬ್ 9th ತನಕ ಇರುತ್ತೆ ಅಂತ ಹೇಳಿದ್ರು. ನಮ್ಮ ವಿರಾಜಪೇಟೆಯಲ್ಲಿ ಇನ್ನೂ ಯಾರ್ಯಾರು ಎಕ್ಸಿಬಿಷನ್ಗೆ ಹೋಗಿಲ್ಲ, ಎಲ್ಲರೂ ಕೂಡ ಹೋಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಫಾರ್ ಶ್ಯೂರ್ ತುಂಬಾ ಎಂಜಾಯ್ ಮಾಡ್ತಾರೆ. ಬಾಯ್.